ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಇದಕ್ಕೆ ಬೇಳೆ ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮುದ್ದೆಗೆಲ್ಲ ಸೂಪರಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಒಣಮೆಣಸಿನ್ಕಾಯಿ, ಕಾಳುಮೆಣಸು, ಧನಿಯಾ, ಓಂಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ, ಟೊಮೊಟೊ, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ನೋಡಿ, ನಾನು ಎಲ್ಲ ಬೇಳೆ ಮಾಡಿಟ್ಟಿದ್ದೀನಿ. ಈ ಬಿಳಿ ಕಾಳೆಲ್ಲ ತೆಗೆದಿಟ್ಕೊಡೋಣ. ನಾನು ಪೊಂಗಲ್ ಮಾಡ್ತೀನಿ, ಸಿಹಿ ಪೊಂಗಲು. ಅದಕ್ಕೆ ಬೇಕಾಗುತ್ತೆ. ಇನ್ನೊಂದು ವೀಡಿಯೋಲಿ ನಾನು ಹಾಕ್ತೀನಿ, ನೋಡಿ ಫ್ರೆಂಡ್ಸ್. ಈಗ ನಾನು ಎಣ್ಣೆ ಇಟ್ಟಿದ್ದೀನಿ, ಇದನ್ನೆಲ್ಲ ಉರಿಯೋಣ ಫ್ರೆಂಡ್ಸ್. ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್. ಈಗ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ ಇದೆಯಲ್ಲ, ಅದೆಲ್ಲ ಉರಿಯೋಣ ಇದರಲ್ಲಿ ಹಾಕಿ. ಇದನ್ನು ಚೆನ್ನಾಗಿ ಉರಿಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಮಸಾಲ. ಈಗ ಎಣ್ಣೆ ಹಾಕೋಣ. ಒಂದು 5ರಿಂದ 6 ಸ್ಪೂನು ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ಒಂದು ಈರುಳ್ಳಿ ಸಣ್ಣಗಾಗಿ ಹಚ್ಚಿದ್ದೀನಿ. ಇದ್ರ ಜೊತೆ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಎರಡು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಈಗ ನಾವು ರುಬ್ಬಿಟ್ಟಿದ್ದೀವಲ್ಲ, ಆ ಮಸಾಲೆ ಆ್ಯಡ್ ಮಾಡೋಣ. ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಎಣ್ಣೆಲ್ಲ ಹೇಗೆ ಕಾಣಿಸ್ತಿದೆ, ಮೇಲೆ ಬಂದಿದೆ. ಈಗ ಅರಿಶಿನ ಪುಡಿ ಒಂದು 1/4 ಚಮಚೆ, ಉಪ್ಪು ರುಚಿಗೆ ತಕ್ಕಷ್ಟು, ಈಗ ಮಸಾಲೆ ನೀರಿದೆಯಲ್ಲ ಫ್ರೆಂಡ್ಸ್, ಅದು ಸುರಿ ಹಾಕೋಣ. ನೋಡಿ, ಈ ಥರ ಈ ಕಡೆ ಗಟ್ಟಿನೂ ಇರಬಾರ್ದು, ಈ ಕಡೆ ತೆಳ್ಳಗೂ ಇರಬಾರ್ದು, ಈ ಥರ ಇರಬೇಕು. ನೋಡಿ, ಈಗ ನಾನು ಇದಕ್ಕೆ ಬೇಳೆ ಹಾಕ್ತಾಯಿದ್ದೀನಿ. ಯಾವತ್ತೂ ಕೊನೆಯಲ್ಲಿ ಹಾಕಬೇಕು ಫ್ರೆಂಡ್ಸ್. ಸಾರ್ದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಹಾಕಬೇಕು. ಲಾಸ್ಟಲ್ಲಿ ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು ಅಷ್ಟೇ ಫ್ರೆಂಡ್ಸ್. ಆಗಲೇ ನಿಮಗೆ ಕಾಳಾಗಿರುತ್ತೆ. ಇಲ್ಲಾಂದರೆ ನಿಮಗೆಲ್ಲ ಜಾಸ್ತಿ ಬೆಂದೋಗುತ್ತೆ ಕಾಳು. ಆಗಿದೆ ಫ್ರೆಂಡ್ಸ್.
ನೋಡಿ ಸ್ಮೆಲ್ಲು ಚೆನ್ನಾಗಿದೆ, ಘಮ ಘಮ ಅಂತಿದೆ. ನೀವೆಲ್ಲದಕ್ಕೂ ಇದು ಯೂಸ್ ಮಾಡ್ಬೋದು, ಪೂರಿಗೆ, ಚಪಾತಿಗೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್. ನಾನು ಮುದ್ದೆಗೆ ಮಾಡಿದ್ದೀನಿ.